ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲಿಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ನನ್ನ ನಾದಿನಿಯ ಮಗಳ ಅರಿಶಿಣ ಶಾಸ್ತ್ರ, ಮದುವೆ, ರಿಸೆಪ್ಷನ್ನು ಈ ವ್ಲಾಗ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನೋಡದೇ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮದುವೆಯ ನಂತರ ರಿಸೆಪ್ಷನ್ ಆದಮೇಲೆ ಮದುಮಗನ ಮನೆಗೆ ಹೋಗುವಂಥದ್ದು, ಹೇಗೆಲ್ಲ ಮದುಮಗಳನ್ನು ವೆಲ್ಕಮ್ ಮಾಡಿದ್ದಾರೆ, ಮದುಮಕ್ಕಳನ್ನು ವೆಲ್ಕಮ್ ಮಾಡಿದ್ದಾರೆ ಅವರು ಅಂತ ಹೇಳ್ಬಿಟ್ಟು, ಹಾಗೆ ಅವತ್ತಿನ ದಿವಸ ಹಾಗೆ ಅದರ ಮಾರನೇ ದಿವಸ ಏನೆಲ್ಲ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಿ. ಸೊ ಈ ವ್ಲಾಗನ್ನು ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಹಿಂದಿನ ವ್ಲಾಗ್ನಲ್ಲಿ ನಾನು ರಿಸೆಪ್ಷನ್ ವ್ಲಾಗನ್ನು ಹಾಕಿದ್ದೆ ಅಲ್ವಾ. ಸೊ ನಂತರ ಬಂದುಬಿಟ್ಟು ಮದುಮಗಳನ್ನು ಹೇಗೆ ಕರ್ಕೊಬಂದಿದ್ರು ಅದೇ ಥರ ಮದುಮಕ್ಕಳನ್ನು ಕೂಡ ಅದೇ ಥರದಲ್ಲಿ ಬೀಳ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಮದುಮಗಳ ಅಣ್ಣ ತಮ್ಮಂದರು ಏನಿದ್ದಾರೆ ಅವರು ಈ ಥರನೇ ಕರ್ಕೊಬಂದು ಹೊರಗಿನ ತನಕ, ಮದುವೆ ಹಾಲ್ ಏನು ಹೊರಗಡೆ ಇದೆ ಅಲ್ಲಿವರೆಗೆ ಕರ್ಕೊಬಂದರು. ಹಾಗೆ ಮದುವೆಯ ಹಾಲ್ನಿಂದ ಬಂದುಬಿಟ್ಟು ಮದುಮಗನ ಮನೆಗೆ ಬಂದುಬಿಟ್ಟು 15-20 ನಿಮಿಷ ದೂರ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಅವರು ಎಲ್ಲ ಅಂದರೆ 5 ಗಂಟೆ ಸುಮಾರಿಗೆ, ಸಂಜೆ ಹೊತ್ತು 5 ಕಾಲಾಗಿದೆ ನಾವು ಹೊರಡುವಾಗ. ಅದರ ನಂತರ ನಾವು ಹೊರಟ್ವಿ ಅಲ್ಲಿಂದ. ಸೊ ಇದು ಹೊರಗಡೆ ನಿಂತಿರೋಂಥದ್ದು. ಹಾಗೆ ಅವರು ಕಾರ್ನಲ್ಲಿ ಬಂದುಬಿಟ್ಟು ಒಂದು ಮನೆಗೆ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆಯೇ ನಿಲ್ಲಿಸಿದ್ರು. ಮದುಮಕ್ಕಳನ್ನ ಕೂಡ ಇಳಿಸಿ, ಹಾಗೆ ಇನ್ನೊಂದಿಷ್ಟು ಸಂಬಂಧಿಕರೆಲ್ಲ ಏನಿದ್ದಾರೆ ಅವ್ರದ್ದು ಅವರೆಲ್ಲ ನಿಂತರು. ಹಾಗೆ ಮದುಮಗನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಡ್ಯಾನ್ಸು, DJ ಈ ಥರದ್ದೆಲ್ಲ ಮಾಡ್ಕೊಬಿಟ್ಟೆ ಅವ್ರ ಮದುಮಗನ ಮನೆಗೆ ಹೋಗಿದ್ದು. ಸೊ ಈ ಥರ ಇತ್ತು ನೋಡಿ. ಹಾಗೆ ಅಲ್ಲೇ ನನ್ನ ಚಿಕ್ಕಮ್ಮನ ಮಗಳ ಮನೆ ಕೂಡ ಇದೆ. ಸೊ ಅಲ್ಲೇ ಹತ್ತಿರದಲ್ಲೇ ಆಗಿರೋದ್ರಿಂದ ನಾನು ಅವಳನ್ನು ಕೂಡ ಅಲ್ಲೇ ಮೀಟ್ ಮಾಡಿದೆ. ಸೊ ಅವ್ರದ್ದೊಂದು ನೇಸರ ಬೋಟಿಂಗ್ ಅಂತ ಇದೆ. ಹೊನ್ನಾವರಕ್ಕೆ ಹೋದಾಗ ಇಲ್ಲಿ ಒಂದು ಸರಿ ಹೋಗಿ ನೇಸರ ಬೋಟಿಂಗ್, ಹಾಗೆ ಮದುಮಗನ ಕೂಡ ಬೋಟಿಂಗ್ ಕೂಡ ಇದೆ, ಮೇಸ್ತಾ ಬೋಟಿಂಗ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ ವಿಸಿಟ್ ಕೊಡಿ. ಡ್ಯಾನ್ಸ್ ಮಾಡಿಬಿಟ್ಟು ದಿಬ್ನ ಕೂಡ ಸ್ಲೋ ಆಗಿ ಹೋಗ್ತಾ ಇತ್ತು. ಸೊ ನಾನು ಅಲ್ಲೊಂದು 5 ನಿಮಿಷ ಮಾತಾಡಿಬಿಟ್ಟು ಹಾಗೆ ಅವ್ರ ಜೊತೆಗೆ ಮತ್ತೆ ಹೋದೆ. ಹಾಗೆ ಮನೆ ಕೂಡ ಅವ್ರದ್ದು ಹತ್ತಿರ ಬಂತು. ಈಗ ಮದುಮಗನ ಮನೆಯ ಹತ್ತಿರ ಬಂದು ಸೇರಿದ್ದು ಆಯಿತು ಕೂಡ. ಇದು ಮದುಮಗನ ಮನೆ ಹತ್ತಿರ. ಹಾಗೆ ಸ್ವಲ್ಪ ಟೈಮ್ ಇರೋದ್ರಿಂದ ಮುಹೂರ್ತಕ್ಕೆ, ಮನೆ ತುಂಬಿಸ್ಕೊಳ್ಳೋವಂಥ ಶಾಸ್ತ್ರಕ್ಕೆ ಸ್ವಲ್ಪ ಹೊತ್ತು ಮದುಮಕ್ಕಳನ್ನ ಹೊರಗೆ ಕೂಡ ಕೂಡಿಸಿದ್ರು. ನಂತರ ಹಾಗೆ ಅಲ್ಲಿ ಎಲ್ಲ ಕೂಡ ಒಳಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಏನಿದ್ದಾರೆ ಅವ್ರು ಸ್ವಲ್ಪ ಹೊತ್ತು ಡ್ಯಾನ್ಸ್ ಕೂಡ ಮಾಡಿದರು. ಫುಲ್ ಎಂಜಾಯ್ ಮಾಡ್ತಾಯಿದ್ರು ಕೂಡ. ಹಾಗೆ ಸ್ವಲ್ಪ ಹೊತ್ತಿನಲ್ಲೇ ಮನೆ ತುಂಬಿಕೊಳ್ಳೋ ಅಂಥ ಶಾಸ್ತ್ರ ಕೂಡ ನಡೀತಾ ಇದೆ. ಭಟ್ರು ಕೂಡ ಇದ್ದಾರೆ. ಸೊ ಹೇಗೆಲ್ಲ ಆಯಿತು ನೋಡಿ. ಇಲ್ಲಿ ಬಂದುಬಿಟ್ಟು ಮದುಮಗನ ಅಕ್ಕ ತಂಗಿಯರೆಲ್ಲ ಏನಿರ್ತಾರೆ ಎಲ್ಲರೂ ಸೇರಿಬಿಟ್ಟು ಬಾಗಿಲಲ್ಲಿ ಅಡ್ಡಗಟ್ಟು ಅಂಥ ಶಾಸ್ತ್ರ. ಅಂತಂದರೆ ಅಲ್ಲಿ ನೀನು ನನಗೆ ಹೆಣ್ಣು ಕೊಡ್ತೀಯಾ, ಹೊನ್ನು ಕೊಡ್ತೀಯಾ ಅಂತ ಕೇಳ್ತಾರೆ. ಅಂತಂದರೆ ಹೆಣ್ಮಗು ಹುಟ್ಟಿದ್ರೆ ನೀನು ನನಗೆ ಹೆಣ್ಮಗು ಕೊಡ್ತೀಯಾ ಇಲ್ಲ ದುಡ್ಡು ಕೊಡ್ತೀಯಾ ಅಂತ ಕೇಳೋ ಅಂಥದ್ದು. ಸೊ ಇದು ಕೂಡ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿತ್ತು ಅಲ್ವಾ. ಸೊ ಈ ಥರ ಎಲ್ಲ ಮಾಡಿಬಿಟ್ಟು ಒಂದಿಷ್ಟು ಫನ್ನಿಯಾಗಿ ಕ್ವಶನ್ಸ್ ಕೇಳಿ, ಇಲ್ಲ ಕೊಡು ಅಂತ ಹೇಳಿಬಿಟ್ಟು ಮದುಮಗಳಿಗೆ ಕಾಡೋ ಅಂಥ ಒಂದು ಶಾಸ್ತ್ರ ಕೂಡ ಹೌದು ಇದು. ಸೊ ಇದು ಕೂಡ ಮುಗೀತು. ಇದು ಮುಗಿದ ಮೇಲೆ ಸೇರೋದ್ಬಿಟ್ಟು ಒಳಗೆ ಬರೋ ಅಂಥದ್ದು.
ಹಾಗೆ ಎಲ್ಲ ಶಾಸ್ತ್ರಗಳು ಕೂಡ ಮುಗೀತು. ನಂತರ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅಲ್ಲಿ ಉಡಿಯನ್ನು ಕಟ್ಟಿರ್ತಾರಲ್ವ, ಸೊ ಮದುಮಗಳು ಒಟ್ಟಿಗೆ ಹೋಗಿಬಿಟ್ಟು ಕೈ ಮುಕ್ಕೊಂಡು ನಂತರ ಇನ್ನೊಂದಿಷ್ಟು ಶಾಸ್ತ್ರಗಳೆಲ್ಲ ಮುಗಿಸ್ಬಿಟ್ಟು ನಾವು ಕೂಡ ಫ್ರೆಶ್ ಆದ್ವಿ. ಮದುಮಗಳು ಕೂಡ ಫ್ರೆಶ್ ಆದರು. ರಾತ್ರಿ ಊಟ ಕೂಡ ಮುಗೀತು. ನಂತರ ಮಕ್ಕಳು ಒಂದಿಷ್ಟು ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ಇಲ್ಲಿ. ಮಕ್ಕಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆ ಇವೆಲ್ಲ ಮುಗಿದ ನಂತರ ಮಾರನೇ ದಿನ ಏನೆಲ್ಲ ಆಯಿತು ನೋಡೋಣ. ಬೆಳಿಗ್ಗೆ ಹೋಮದ ಶಾಸ್ತ್ರ ಇತ್ತು. ಹಾಗೆ ಹೋಮದ ಉಡುಗೊರೆ ಅಂತ ಹೇಳಿಬಿಟ್ಟು ಉಡಿ ತುಂಬಿಬಿಟ್ಟು ನಂತರ ಸತ್ಯನಾರಾಯಣ ಕಥೆ ಪೂಜೆ. ಸೊ ನಮ್ಮಲ್ಲಿ ಮದುಮಕ್ಕಳು ಬಂದುಬಿಟ್ಟು ಅಂದರೆ ಮದುವೆ ಮಾರನೇ ದಿವಸ ಮದುಮಕ್ಕಳು ಕೂತ್ಬಿಟ್ಟು ಸತ್ಯನಾರಾಯಣ ಕಥೆ ಮಾಡೋ ಅಂಥದ್ದು ಒಂದು ವಿಶೇಷವಾಗಿ ಮಾಡುವಂಥ ಒಂದು ಪೂಜೆಯಾಗಿದೆ. ಸತ್ಯನಾರಾಯಣ ಕಥೆ ಪೂಜೆ ಮಾಡಿಬಿಟ್ಟೆ ಒಂದು ರೀತಿಯಲ್ಲಿ ಅವರ ಒಂದು ಹೊಸ ಜೀವನ ಆರಂಭ ಮಾಡುವಂಥದ್ದು. ಇಲ್ಲಿ ಸತ್ಯನಾರಾಯಣ ಕಥೆ ಪೂಜೆ ಕೂಡ ನಡೀತಾ ಇದೆ. ಹಾಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಸತ್ಯನಾರಾಯಣ ಕಥೆಯ ಒಂದು ಸಫಾದ ಭಕ್ಷ ಇದ್ದರೆ ಅದರ ಜೊತೆಗೆ ಒಂದು 5 ಥರದ ಹಣ್ಣನ್ನು ಕೂಡ ಒಟ್ಟಿಗೆ ಪ್ರಸಾದವಾಗಿ ಕೊಡೋ ಅಂಥ ಪದ್ಧತಿ ನಮ್ಮಲ್ಲಿದೆ. ಸೊ ಇಲ್ಲಿ ಎಲ್ಲ ಥರದ ಹಣ್ಣನ್ನು ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. कुक्षौ सदाकरा सर्वे सप्तदीपा सुंदरा ऋग्वेद यजुर्वेद सामवेद द्रणा अंगै जैताकलंतनवाच्यदा अत्र गावित्री सावित्री अंत्यपुटिकरिदा आयान्तो देवो पूजात्तं तिलकारकाः गंगे जमने चैव गोदावरी सरस्वती नर्मदे ಸತ್ಯನಾರಾಯಣ ಕಥೆಯ ಪೂಜೆ ಕಥೆ ಕೂಡ ಆಯಿತು. ಹಾಗೆ ಮಹಾಮಂಗಳಾರತಿ ಕೂಡ ನಿರ್ವಿಘ್ನವಾಗಿ ಆಯಿತು. ಹಾಗೆ ಪ್ರಸಾದ ಕೂಡ ಅಷ್ಟೇ, ಎಲ್ಲರಿಗೂ ಬಂದವರಿಗೆಲ್ಲ ಪ್ರಸಾದ ಕೊಡೋದಕ್ಕೆ ಕೂಡ ತಯಾರಿ ಆಯಿತು. ಈಗ ಇವೆಲ್ಲ ಪೂಜೆ ಕೂಡ ಆಗ್ತಾಯಿತ್ತು. ಆ ಟೈಮಲ್ಲಿ ನಮ್ಮ ಮದುಮಗಳ ಕಡೆಯಿಂದ ಎಲ್ಲ ಬಂದವರು ಕೂಡ ಬಂದರು. ಏನೋ ಒಂಥರ ಖುಷಿ ಅಲ್ವಾ, ನಮಗೆ ಹಾಗಂತ ಅನ್ನಿಸ್ತಾ ಇದ್ದಾಗ ಮದುಮಗಳಿಗೆ ಕೂಡ ಅವ್ರ ಬಂಧು ಬಳಗ ಎಲ್ಲ ಬಂದರು ಅನ್ನೋವಂಥ ಖುಷಿ ಕೂಡ. ಸೊ ಎಲ್ಲರೂ ಬಂದರು. ಈಗ ಸೊ ಪ್ರಸಾದ ಎಲ್ಲ ತೊಗೊಂಡ ನಂತರ ನಮ್ಮಲ್ಲಿ ಒಂದು ಶಾಸ್ತ್ರ ಇದೆ. ಏನಂತಂದರೆ ಹೊಸ ಮದುಮಕ್ಕಳಿಗೆ ತಾಯಿ ಮನೆಯಿಂದ ಅವಲಕ್ಕಿನ ಕಲಿಸ್ಕೊಂಡು ಬಂದು ಹಾಗೆ ಒಂದಿಷ್ಟು ಸ್ವೀಟ್ಸನ್ನು ಕೊಡುವಂಥದ್ದು, ಬಡಿಸೋ ಅಂಥದ್ದು. ಈ ಕಡೆ ಮದುಮಗನ ಕಡೆಯಿಂದ ಅವರು ಕೂಡ ಅಷ್ಟೇ ಅವಲಕ್ಕಿನ ಕಲಿಸ್ತಾರೆ. ಹಾಗೆ ಅವರ ಮದುಮಗನ ಅಕ್ಕ ತಂಗಿ ಎಲ್ಲ ಏನಿದ್ದಾರೆ ಅವರು ಸ್ವೀಟ್ಸನ್ನು ತಂದುಬಿಟ್ಟು ಬಡಿಸೋ ಅಂಥ ಶಾಸ್ತ್ರ ಇದು. ಸೊ ಅದನ್ನೆಲ್ಲ ಬಡಿಸ್ಬಿಟ್ಟು ತಿನ್ನೋ ಅಂಥದ್ದು, ಹಾಗೆ ಅವ್ರ ಮದುಮಕ್ಕಳು ಕೊಡೋ ಅಂಥದ್ದು ಮಕ್ಕಳಿಗೆ. ಅದರ ನಂತರ ಹುಡುಗನ ಕಡೆ ಹುಡುಗಿ ಕಡೆಯವರು ಅಂತೇಳ್ಬಿಟ್ಟು ಯಾರು ಹೆಚ್ಚು ತಿಂಡಿನ ತೊಗೊಳ್ತಾರೆ ಅನ್ನೋಂಥ ಒಂದು ಆಟ ಇದು. ಸೊ ಇದು ಹೇಗೆ ಆಯಿತು ಅಂತ ನೋಡಿ.
ಹಾಗೆ ಇವೆಲ್ಲ ಆದಮೇಲೆ ಊಟ ಕೂಡ ಮುಗಿಸಿದ್ವಿ. ನಂತರ ಹಾಗೆ ಅವತ್ತೇ ನಮ್ಮ ದೊಡ್ಡನಾದ್ನಿಯ ಅಳಿಯನವರ ಬರ್ತ್ಡೇ ಇತ್ತು. ಸೊ ಇಲ್ಲಿ ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದಾರೆ. ಒಂದಿಷ್ಟು ಮಸ್ತಿ, ಒಂದಿಷ್ಟು ಫನ್ನಿಯಾಗಿ ಸೊ ಸೆಲೆಬ್ರೇಷನ್ ಮಾಡಿದರು. ಎಲ್ಲರೂ ಒಟ್ಟಿಗೆ ಇದ್ದಾಗ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋವಂಥದ್ದು ಕೂಡ ಅವರಿಗೂ ಖುಷಿ, ನಮಗೂ ಖುಷಿ ಅಲ್ವಾ. ಹಾಗೆ ಮದುಮಗಳು ಕೂಡ ಅಷ್ಟೇ, ಅವಳಿಗೂ ಒಂಥರ ಇವೆಲ್ಲ ತುಂಬಾ ಇಂಟ್ರೆಸ್ಟು. ಯಾರದೇ ಆದ್ರೂ ಬರ್ತ್ಡೇ ವಿಶಸ್ಸು ಸೆಲೆಬ್ರೇಷನ್ಸ್ ಅವಳೇ ಫಸ್ಟ್ ಮಾಡೋವಂಥದ್ದು. ಸೊ ಇಲ್ಲಿ ಅವಳ ಮದುವೆಯ ಮಾರನೇ ದಿವಸ ಇವರು ಬರ್ತ್ಡೇ ಆಗಿರೋದ್ರಿಂದ ಅಲ್ಲಿ ಒಂದು ಕೇಕ್ ತಂದುಬಿಟ್ಟು ಸೆಲೆಬ್ರೇಷನ್ ಕೂಡ ಮಾಡಿದರು. ಹೇಗೆಲ್ಲ ಮಾಡಿದರು ಅಂತ ಹೇಳ್ಬಿಟ್ಟು ನೋಡಿ. ನಿಮಗೆ ಹೇಗನ್ನಿಸ್ತು, ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಬರ್ತ್ಡೇ ಕೇಕ್ ಸೆಲೆಬ್ರೇಷನ್ ಕೂಡ ಆಯಿತು. ನಂತರ ನಾವೆಲ್ಲ ಹೊರಡೋ ಅಂಥ ಸಮಯ ಕೂಡ ಬಂತು. ಅಲ್ಲೇ ಒಂದಿಷ್ಟು ಫೋಟೋಸ್ಗಳನ್ನು ಕೂಡ ತೊಗೊಂಡ್ವಿ. ಹಾಗೆ ಎಲ್ಲರೂ ಹೊರಟ್ವಿ. ಸೊ ಮದುಮಗಳು ಅಲ್ಲೇ ಉಳ್ಕೊಂಡ್ಲು, ಉಳಿದವರು ನಾವೆಲ್ಲ ಹೊರಟ್ವಿ. ಅವಳ ಒಂದು ಹೊಸ ಮನೆ, ಹೊಸ ಜೀವನವನ್ನು ಶುರು ಕೂಡ ಮಾಡಲಿ, ಒಳ್ಳೆಯದಾಗಲಿ ಅವಳಿಗೆ. ಹಾಗೆ ಅವತ್ತಿನ ದಿವಸನೇ ಸಂಜೆ ಒಂದಿಷ್ಟು ಮಸ್ತಿಗಳನ್ನು ಅವರು ಕೂಡ ಒಂದಿಷ್ಟು ಆಟಗಳನ್ನೆಲ್ಲ ಆಡಿಸ್ಬಿಟ್ಟು ಅವರ ಒಂದು ಅಂದರೆ ಹುಡುಗನ ಮನೆಯಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಏನೆಲ್ಲ ಇದ್ದಾರೆ ಅವರೆಲ್ಲ ಸೇರಿಬಿಟ್ಟು ಒಂದಿಷ್ಟು ಆಟಗಳನ್ನು ಆಡಿಬಿಟ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಎಲ್ಲರೂ ಒಂದು ಒಳ್ಳೆ ಮೆಮೊರಿನ ಇಟ್ಕೊಂಡ್ರು. ಸೊ ಅದನ್ನು ಒಂದಿಷ್ಟು ಆಟಗಳನ್ನು ಕೂಡ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮಾಡಿರೋಂಥ ಈ ವಿಡಿಯೋ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ.
ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ಮತ್ತೆ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.